ಅಪ್ಪ ನನ್ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ನೀ ಇರುವಾಗ ನಾ ಜವಾಬ್ದಾರಿ ತಗೊಂಡಿಲ್ಲ, ನೀ ಸತ್ತಾಗ ನಾ ತಗೊಂತೀನಿ. ನಮ್ ತಮ್ಮಗ್ ಚಲೋ ಸಾಕ್ತೀನಿ ನಾನು. ಅಬೇ ಎಷ್ಟಂತ ಹೇಳ್ತಿ? ಹೋಗಿಸ್ದು ಅಪ್ಪನ ಫೋನ್ ತಗೊಂಬೋಗ್ ಮನೆಗೆ ಇದ್ದಿದ್ದು. ಹೋಗ್. ಫೋನ್ ತಂದಪ್ಪ. ಅಪ್ಪ ನಂಗೆ ಅದ ಒಳಗಿಡು. ಆಯ್ತು. ಗಂಗು ಸ್ವಲ್ಪ ಫೋನ್ ತಗೋಪ್ಪ ನಂದ. ನೀನ್ ದೊಡ್ಡ ಐಫೋನ್ ತಂದ್ ಕೊಡ್ತೇನೆ. ಮಾಡ್ಬೇಡಪ್ಪ ಕೊಡು. ಹೋ ನಮ್ಮಪ್ಪ ಇದ್ದಾಗ ಇದೇನ್ ದೊಡ್ಡ ಐಫೋನ್ ಅಂದಿದ್ದೆ, ಆದ್ರ ಇದ ಈಗ ನಮ್ಮ ಅಪ್ಪ ನೆನಪಾಗಿ ಓದದು. ಯಾರಿಗೆ ಫೋನ್ ಹಚ್ಚಲಿ? ಶಾಂತಗ ಹಚ್ಚಲ. ಸರಿ. ಹಲೋ ಹಲೋ, ಯಾರು? ಮಗನ ಗಂಗು ಏನ್ಲೇ? ಹಾ ಹೇಳ ಗಂಗು. ಅದಲ್ಲೇ ಮಗ, ಸ್ವಲ್ಪ ನಮ್ಮ ತಮ್ಮದು ಸ್ಕೂಲ್ ಫೀಸ್ ಕಟ್ಟೋದಿತ್ತು. ಒಂದು 2,000 ರೂಪಾಯಿ ಇದ್ದು ಕೊಟ್ಟರೆ ಚಲೋ ಆಯ್ತಿಲ್ಲ ಮಗ. ಲೇ ಮಗ, ನಿನಗೆ ಗೊತ್ತಲ್ಲಿ ಅದು ನಮ್ಮಪ್ಪ ಏನಂದ್ರ ರೊಕ್ಕ ಕೇಳಿದ್ರ 1 ರೂಪಾಯಿ ಬಿ ಕೊಡಲ್ಲ, ಭಾಳ ಜಿಬ್ಬಾನ. ನಮ್ಗ ನೋಡಮ್ ತಗ, ಟ್ರೈ ಮಾಡ್ತೀನಿ. ಹೌದಲ್ಲ? ನೋಡಮ್ ಟ್ರೈ ಮಾಡ್ತೀನಿ. ಅಂದ್ರೆ ನಮ್ಮ ಅಪ್ಪಗನ ಗೊತ್ತೈತೆ ಅಂದ್ರೆ 1 ರೂಪಾಯಿ ಬಿ ಕೊಡಲ್ಲ ಅವ. ಸರಿ ಮಗ, ಆಯ್ತು. ಸಾರಿ ಲೇ ಮಗ. ಸರಿ ಮಗ, ಸರಿ. ಯಾರಿಗೆ ಹಚ್ಚ ಫೋನು? ಅಂಜುಗೆ ಹಚ್ಚಮ್ಮ. ಹಲೋ ಹಲೋ, ಯಾರು? ಅಂಜನಾ? ಹೌದು ಹೇಳಿ. ಲೇ ಮಗ, ನೀನು ಸ್ವಲ್ಪ ನಿನ್ ಕೂಡ ಮಾತಾಡ್ತಿತ್ಲೆ. ಹೌದಾ? ಸರಿ, ಅಡ್ಡಕ್ಕೆ ಬಂದ್ಬಿಡು. ಅಡ್ಡಕ್ಕೆ ಬರಲ್ಲ? ಹಾಂ ಸರಿ ಸರಿ. ತಮ್ಮ ಹೊರಗೆ ಬರತ್ನ ಮನೆಗಾರ? ಮುಂದೆಲ್ಲ ಊಟನೇ ಮಾಡಿಲ್ಲ, ಇವಾಗ ನೀರು ಕುಡ್ದಾಗ ನೀರೇ ಮಾಡ್ಕೊಡಪ್ಪ. ಇಲ್ಲೇ ಗಂಗೆ ಫೋನ್ ಮಾಡಿದ್ದ, ಏನೋ ಮಾತಾಡೋದಂದ. ಏನ್ ಮಾತಾಡೋದ ನೋಡ್ಲೆ. ಏನ್ ಕೆಲಸ ಇದ್ರೆ ಹಚ್ತಾನಲ್ಲ ಅವ, ಅದಕ್ಕೆ ಹಚ್ಚಲ್ಲ ಅವ. ಏನ್ ಮಾಡಕ್ ಕುಂತಿಲ್ಲ? ಅಲ್ಲಿ ಸೋಬೆಲ್ಲ ಕುಂತಾರ. ನಿಮ್ಮ ಅಪ್ಪ ಸತ್ತಾಗ್ಲಿತ್ತು, ಸಾಲಿಗೆ ಬರೋಲ್ದಾರ. ಯಾಕ? ನಮ್ಮ ಅಣ್ಣ ಫೀಸ್ ಕಟ್ಟಿಲ್ಲಲೇ, ಅದಕ್ಕೆ. ಮತ್ತೆ ಹೆಂಗಲೇ? ನಮ್ಮ ಅಣ್ಣ ಫೀಸ್ ಕಟ್ಟದಾಗ ಸಾಲಿ ಬರ್ಲಲ್ಲ, ರೊಕ್ಕಲ್ಲ. ನಿಂದ್ರಲ್ಲ ಮಚ್ಚ, ಬಂದ ಗೊತ್ತಿಲ್ಲ. ನಾನು ಸರಿಯಾಗಿ ಕೂತಾನ. ಮೊನ್ನೆ ಅರಪ್ಪ ತಿರ್ಕೊಂಡಿದ್ದ, ಅದಕ್ಕೆ ರೊಕ್ಕಗಿನ್ ಬೇಕಾನು, ಅದಕ್ಕೆ ಈಗಿನ ಹಚ್ಚ. ನಾನು ಸುಮ್ನೆ ಹಚ್ಚಲ್ಲ ಏನು. ಲೇಪ, ನನಗ್ ಬ್ಯಾಂಕ್ ಅನ್ಸದ. ನಾನಂತ್ರ 1 ರೂಪಾಯಿ ಕೊಡಲ್ಲ ನೋಡಪ್ಪ. ಅವನವನು ದುಡಿಯೋದಿಲ್ಲ, ಏನಿಲ್ಲ. ಅವನವನು ಕೊಟ್ಟನಂದ್ರ ಆ ಕಡೆ ಆತದ. ಅವನವನು ಕೊಡ್ಬೇಡ್ರಿ.
ನಾನು ಕೊಟ್ಟೆಲ್ಲ ಹಾಳಾಗಿನಿ. ಆಯ್ತಾಯ್ತು. ಹಾ ಶಾಂತಿಯಾಗ ಫೋನ್ ಹಚ್ಚಿದಂತ ಅವ ನನಗೆ ಹೇಳಣ. ಯಾವ ಬಂದಿಲ್ಲ ಸುಮ್ ಕುಡ್ರಲಿ. ಯಾಕ್ಲೆ ಮಗ ಫೋನ್ ಹಚ್ಚಿದ್ದಲ್ಲ, ಏನ ಮಾತಾಡ್ಬೇಕಂದಿ? ಹೌದ್ಲೇ ದೋಸ್ತ, ಇದು ನನಗೊಂದು 2,000 ರೂಪಾಯಿ ಬೇಕಾಗಿದ್ದು. ಲೇ ಮಗ, ನಂದೇ EMI ಕಟ್ಟೋದಾದ್ಲೆ ನಾಳೆ. ನಾನೇ ನಿನಗ್ ಕೇಳ್ಬೇಕಂತ ಮಾಡಿದ್ದೆ. ಹೌದಾ? ಸರಿಲೇ ಮಗ, ನಮ್ಮದು ಕೆಲ್ಸ ಅದ್ ನಾವು ಓದ್ತೀವಿ. ರೊಕ್ಕ ಕೊಡ್ಬೇಕಂತ ಯಾರು ಕೊಡತಾನ ಅಂತ ಕೊಡದಲ್ಲ. ನಡ್ಲೇ ಮಗ, ಕೆಲ್ಸ ಕರೆದು ಬರೋದಿಲ್ಲ ಏನಿಲ್ಲ, ರೊಕ್ಕ ಕೊಡ್ತ ನಿನ್ಗೆ. ಯಾಕಂದ್ರು ರೊಕ್ಕ ಯಾವನಿಗೆ ಕೇಳ್ಬೇಕಪ್ಪ ಅವನು. ಯಾಕೆ ಲೈನ್ ನಿಂತಲ್ಲ? ಏನಿಲ್ಲ, ಸ್ವಲ್ಪ ರೊಕ್ಕ ಕಡಿಮೆ ಇದ್ದಿದ್ದು. ರೊಕ್ಕ ಎಷ್ಟ್ ಬೇಕು ನಿನಗೆ? 2,000 ಬೇಕಾಗಿದ್ದುಲೆ. ಅಷ್ಟೇನಾ? 2,000 ಹಾಕ್ಲೇ. 3,000 ಆರಾಮ್ ತೊಂಬಿಡು. ಏನ್ಲೇ ಈಸ್ ರೊಕ್ಕ ಹೆಂಗ್ ಬಂದುಲೇ ನಿಮ್ ಬಲ್ಲಿ? ಯಾರು ಕೊಡ್ತಾರ? ನಾ ಅಪ್ಪ ದುಡಿದಿಲ್ಲ, ನನಗೇನ ಇಟ್ಕೊಂಬಿಡು. ಅಣ್ಣ ಸ್ವಲ್ಪ ರೊಕ್ಕ ಬೇಕು. ಇಲ್ಲಪ್ಪ, ನಡಪ್ಪ ನಡಿ. ಇಲ್ಲ ಏನಿಲ್ಲ ನಂಬದು. ಅಭಿ, ಎಷ್ಟು ಬಂದವಲ್ಲೇ? ಅಭಿ ಬಾ, ಮನೆಗೆ ಹೋಗೋಣ ಬಾ. ಇದು ರೊಕ್ಕನೇ ಇಲ್ಲ ಬಲ್ಲಿ, ರೊಕ್ಕ ಬೆಳೆಯಕ್ಕ. ಬಂದವಲ್ಲಿ ಇಷ್ಟ ಬರ್ತಿಂದ್ರ ಏನಲ್ಲ ಈ ಕಮ್ಮಿ ಆತ, ಈ ಕಮ್ಮಿ ಆತ, ಈ ಕಮ್ಮಿ ಆತ. ಅದೇ ಕಡಿಮಾತು ಆಯ್ತು, ಕಡಿಮಾತು. ಮರುದಿನ ಮುಂಜಾನೆ. ಅದೇ ಅದು ಯಾಕಪ್ಪ ಇಲ್ಲಿ ಕುಂತಲ್ಲ? ಅಣ್ಣ ನನ್ ಮುಟ್ಟ ಹಸುವಾಗ್ಯದ ಅಣ್ಣ, ಏನ್ ತಿನ್ನಕ್ ಕೊಡು. ಹಸುವಾಗ್ಯದ? ನಿಂದರ
ಅಕ್ಕಿವ ಅಕ್ಕಿನ ಕಾಲ ಇಲ್ಲ ಕಾಯಿಪಲ್ಯನೇ ಇಲ್ಲ. ಏನ್ ಮಾಡೋದು? ಅದೇ ಮನ್ಯಾಗ ಏನಿಲ್ಲ ಎಲ್ಲ ಕೆಲಸ ಆಗ್ಯಾವ. ನಾವಾಗ ಏನೋ ತಂಬರತ್ ಹೊರಗೆ ಹೋಗಿ. ಅಣ್ಣ ಅಪ್ಪ ಇದ್ರೆ ನಮಗೆ ಉಪವಾಸ ಇರಕ್ ಬಿಡ್ತಿರ್ಲಿಲ್ಲ ಅಣ್ಣ. ಹೌದು. ಗಂಗು ಗಂಗು ಅಡಿ ಮನೆ ಉಣಂತ ತಮ್ಮ ಕರ್ಕೊಂಬಪ್ಪ. ಅಡಿಗೆ ಮಾಡ್ಯಾನಂತ ಅಡಿ ಅದೇನ್ ಅಡಿಗೆ ಮಾಡಿದ ಅಡಿಗೆ ತಿಂದ್ರ ನನಗೆ ವಾಂತಿನ ಬರ್ತದ. ಅದನ್ನ ಹೆಂಗ್ ತಿಂತಾನ ಅಭಿ ಕರ್ಕೊಂಬರ್ತಿಂದ್ರ ಅಭಿ. ಮನ್ಯಾಗ ಏನಿಲ್ಲ ಎಲ್ಲ ಕೆಲಸ ಆಗ್ಯಾವ. ನಾವಾಗ ಏನೋ ತಂಬರತ್ ಹೊರಗೆ ಹೋಗಿ. ಇವತ್ತೆ ಅಮಾವಾಸ್ಯಾರ ಮೈ ತಗೊಂಡ್ ದೇವ್ರ ಪೂಜೆ ಮಾಡಲಿಲ್ಲ ಅಣ್ಣ. ಕೈ ಮುಗಿಬೇಕಾದ ನಿಜವಾದ ದೇವರಿಗೆ ಒಂದಿನ ಆದ್ರೂ ಕೈ ಮುಗಿಲಿಲ್ಲ. ಆ ದೇವರನ್ನೇ ಕಳ್ಕೊಂಡೆ. ಇನ್ನು ಕಲ್ ದೇವ್ರಿಗೆ ಪೂಜೆ ಮಾಡ್ರ ಏನ್ ಮಾಡ್ಲಿ?